ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ನುಚ್ಚಿನಿಂದ ಒಂದು ಸಿಂಪಲ್ಲಾದ ಪಾಯಸ ಮಾಡಿದ್ದೀನಿ. ಅಂಗಡಿನಲ್ಲಿ ಗೋಧಿ ರವೆ ಸಿಕ್ಕುತ್ತೆ, ಅದರಿಂದ ಮಾಡೋ ಅಂಥ ಒಂದು ರೆಸಿಪಿ ಇದು. ಸುಮಾರು 1 ಲೋಟದಷ್ಟು ನಾನು ಗೋಧಿ ರವೆನ ತೊಗೊಂಡಿದ್ದೀನಿ. ಇದರಲ್ಲಿ ಕೆಲವರು ಉಪ್ಪಿಟ್ಟನ್ನು ಮಾಡ್ತಾರೆ. ಈ ಜವೆ ಗೋಧಿ ಬರುತ್ತಲ್ಲ, ಅದ್ರದ್ದು ನುಚ್ಚು ಇದು. ಉಪ್ಪಿಟ್ಟಿಗೆ ಅಂತ ಹೇಳಿ ರವೆ ಮಾಡಿಸಿದ್ವಿ, ಅದನ್ನೇ ನಾನಿಲ್ಲಿ ಪಾಯಸ ಮಾಡಲಿಕ್ಕೆ ಉಪಯೋಗಿಸ್ತಿದ್ದೀನಿ. ಇದು ಸುಮಾರು 1 ಲೋಟದಷ್ಟು ತೊಗೊಂಡಿದ್ದೀನಿ. ಈ ರವೆನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿದ್ದೀನಿ. ಇದಕ್ಕೀಗ ನಾನು 3 ಲೋಟದಷ್ಟು ನೀರು ಹಾಕ್ತಿದ್ದೀನಿ. 1 ಲೋಟ ರವೆಗೆ 3 ಲೋಟ ನೀರು ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಒಣಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆನ ನೆನೆಸಿ ಅದನ್ನು ಇದರೊಳಗಡೆ ಹಾಕ್ತಿದ್ದೀನಿ. ಕೊಬ್ಬರಿ ಮತ್ತು ಕಡಲೆಬೇಳೆ ಪಾಯಸ ತಿನ್ನಬೇಕಾದ್ರೆ ಮಧ್ಯ ತಿನ್ನಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕೊಬ್ಬರಿ ಮತ್ತು ಕಡಲೆಬೇಳೆನ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು 3 ರಿಂದ 4 ವಿಷಲ್ಲು ಕೂಗಿಸೋವಷ್ಟು ಬೇಯಿಸಬೇಕು. ಚೆನ್ನಾಗಿ ಬೆಂದಿದೆ. ಕುಕ್ಕರ್ ತಣ್ಣಗಾದ ಮೇಲೆ ಓಪನ್ ಮಾಡಿದರೆ ಈ ಹದದಲ್ಲಿ ಇರುತ್ತೆ. ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಗೋಧಿ ರವೆನೂ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲನ ಕಾಯಿಸಿ ಸೋಸಿ ಹಾಕ್ತಾಯಿದ್ದೀನಿ. ಬೆಲ್ಲನ ಹಾಗೇ ಕುಟ್ಟಿನೂ ಹಾಕ್ಬೋದು. ಬೆಲ್ಲದಲ್ಲಿ ಕಲ್ಲಿನಂಶ ಇರುತ್ತೆ ಅಂಥೇಳಿ ನಾನು ಅದನ್ನು ಕಾಯಿಸಿ ಸೋಸಿ ಆ ಲಿಕ್ವಿಡನ್ನು ಈ ಪಾಯಸಕ್ಕೆ ಹಾಕಿದ್ದೀನಿ. ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಅದಕ್ಕೆ ಬೆಲ್ಲನ ಉಪಯೋಗಿಸ್ಬೇಕು. ಈಗ ಇದಕ್ಕೆ ನಾನು ಸುಮಾರು ಒಂದು 2 ಲೋಟದಷ್ಟು ಕಾಯಿನ ರುಬ್ಬಿ ಹಾಲು ತೆಗೆದು ಅದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕಾಯಿ ಪೂರ್ತಿನ ರುಬ್ಬಿ ಒಂದು 2 ಲೋಟದಷ್ಟು ಹಾಲು ತೊಗೊಂಡಿದ್ದೆ. ಅದನ್ನು ಪೂರ್ತಿ ಈ ಪಾಯಸಕ್ಕೆ ಉಪಯೋಗಿಸ್ತಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿ ಈ ಪಾಯಸ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ಕಾಳಷ್ಟು ಏಲಕ್ಕಿನ ಕುಟ್ಟಾಕ್ತಿದ್ದೀನಿ. ಇದು ಒಂದು ಸಾರಿ ಕುದಿ ಬಂದರೆ ಸಾಕು, ಪಾಯಸ ರೆಡಿ ಆಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನೂ ಹಾಕ್ತಿರ್ಲಿಲ್ಲ. ಈ ಕಡಲೆಬೇಳೆ ಮತ್ತು ಒಣಕೊಬ್ಬರಿ ಇದ್ದರೆ ಸಾಕು ಅಂತೇಳಿ ಇದೇ ಥರ ಮಾಡ್ತಿದ್ರು. ಆ ಥರನೇ ನಾನಿವತ್ತು ಮಾಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಬೇಕು ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡು ತಿನ್ಬೋದು. ಶ್ರಾವಣ ಮಾಸ ಬರ್ತಾ ಇದೆ. ಸಿಹಿ ತಿಂಡಿಗಳು ನೈವೇದ್ಯಕ್ಕೆ ತುಂಬ ಬೇಕಾಗುತ್ತೆ. ಸಿಂಪಲ್ಲಾಗಿರೋ ಈ ಪಾಯಸನ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಪಾಯಸ ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ತಾ ಇದ್ದೀನಿ. ಇದನ್ನು ಬಿಸಿಯಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗಾದ ಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ನಮಸ್ತೆ.